ಬೆಳಗಾವಿ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲರದ್ದು ಒಂದೇ ಮಂತ್ರ, ನಮ್ಮದೇ ಗೆಲುವು ಎಂಬ ವಿಶ್ವಾಸದಲ್ಲಿ ಅಭ್ಯರ್ಥಿಗಳಿಂದ ಭರ್ಜರಿ ಪ್ರಚಾರ. ಕಾಗವಾಡ ಮತಕ್ಷೇತ್ರದ ಸಂಬರಗಿಯಲ್ಲಿ ಸೋಲೇ ಇಲ್ಲ ಎನ್ನುತ್ತಿರುವ ಅಭ್ಯರ್ಥಿಗಳು. ವಿರೋಧ ಪಕ್ಷದ ಮುಖಂಡರಿಗೆ ಮತದಾರರು ಬೇಸತ್ತು ನಮ್ಮ ಬೆಂಬಲವಾಗಿ ನಿಂತಿದ್ದಾರೆ. ಎಲ್ಲರ ಅಭಿಮತ ಪಡೆದುಕೊಂಡು ನಾವು ಚುನಾವಣೆಯ ಕಣದಲ್ಲಿ ಇದ್ದೇವೆ ಎಂದು ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರಾದ ರಾಮಣ್ಣ ಸುಡ್ಡಿ ಮತದಾರರಲ್ಲಿ ಗೆಲುವಿನ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಕಾಗವಾಡ ಮತಕ್ಷೇತ್ರದ ಸಂಬರಗಿ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ತೋಟದ ವಸತಿಗಳಲ್ಲಿ ಭರ್ಜರಿ ಪ್ರಚಾರ ನಡೆಸಿ ಮಾಧ್ಯಮದವರೊಂದಿಗೆ ಅವರು ಮಾತನಾಡಿದರು. ಕಳೆದ 5 ವರ್ಷದಲ್ಲಿ ಅಧಿಕಾರದಲ್ಲಿದ್ದ ಯಾರೊಬ್ಬರೂ ಕೂಡ ಗ್ರಾಮ ಮತ್ತು ವಾರ್ಡ್ಗಳ ಅಭಿವೃದ್ಧಿಗಾಗಿ ಶ್ರಮಿಸಿಲ್ಲ. ಅಧಿಕಾರ ದುರುಪಯೋಗ ಪಡಿಸಿ ಜನರನ್ನು ದಿಕ್ಕು ತಪ್ಪಿಸಿದ್ದಾರೆ. ಹೀಗಾಗಿ ಅವರನ್ನು ಧಿಕ್ಕರಿಸಿ ಜೈ ಹನುಮಾನ್ ಗ್ರಾಮ ವಿಕಾಸ್ ಪ್ಯಾನೆಲ್ನ ಅಭ್ಯರ್ಥಿಗಳಿಗೆ ಮತದಾರರು ಬಹುಮತ ನೀಡುತ್ತಾರೆ ಎಂದು ಮತದಾರರ ಬಗ್ಗೆ ಭರವಸೆಯ ಮಾತುಗಳನ್ನಾಡಿದ್ರು. ರೈತರಿಗೆ ಎಲ್ಲ ವೋಟರ್ಸ್ಗೆ ಅವ್ರ ಮನೆಯವರೆಗೆ ಗೋರ್ಮೆಂಟ್ ಬರುವಂಥ ಯಾವುದೇ ಸೌಲಭ್ಯ ಇರಲಿ, ಸರ್ಕಾರದಿಂದ ಬರುವಂಥ ಯಾವುದೇ ಸೌಲಭ್ಯ ಇರಲಿ, ಅದನ್ನೆಲ್ಲ ಅವ್ರ ಮನೆಯವರೆಗೆ ಮುಟ್ಟಿಸುವಂಥ ವ್ಯವಸ್ಥೆ ಮಾಡೋ ಕಡೆಯಿಂದ ನಾವು ಇವತ್ತು ಇದೊಂದು ಪ್ಯಾನಲ್ ಮಾಡಿದೆವು. ಆದ ಕಾರಣ ನಾವು ಇದೇ ಒಂದು ಏನು ಪ್ಯಾನಲ್ ಮಾಡಿದೆವು, ನಮ್ಮ ಈ ಪ್ಯಾನಲ್ಗೆ ಸಚಿವರದ ಒಂದು ನಮಗೆ ಹಿಂಬೆಲ್ಲ ಅವರ ಅದಾರು. ಆ ಪ್ಯಾನಲ್ಗೆ ಎಲ್ಲರೂ ಕೂಡಿ ಊರಿನವ್ರು ಎಲ್ಲರೂ ಕೂಡಿ 11 ಜನರು ನಾವು ಏನು ತರಬೇದೀವಿ ಅವ್ರಿಗೆ ನಮಗೆ ಆರಿಸಿ ಕೊಡಬೇಕಂತೇಳಿ ನಾವು ಪೂರ್ಣ ಪ್ಯಾನಲ್ದವ್ರಿಗೆ ನಮ್ಮ ಊರಿಗೆ ಎಲ್ಲ ವೋಟರ್ಸಿಗೆ ಕೇಳ್ಕೊಳ್ತೀವಿ. ಇನ್ನು JB ಸಾತ್ಪುತೆ ಫೌಂಡೇಶನ್ನ ಅಧ್ಯಕ್ಷ ಹಾಗೂ ಜೈ ಹನುಮಾನ್ ಗ್ರಾಮ ವಿಕಾಸ್ ಪ್ಯಾನೆಲ್ನ ಮುಖಂಡ ಪ್ರತಾಪ್ ಸಾತ್ಪುತೆ ಮಾತನಾಡಿ, ಹಿಂದಿನ ಅವಧಿಯಲ್ಲಿ ಚುನಾಯಿತರಾದ ಸದಸ್ಯರು ಕಳೆದ 15 ವರ್ಷಗಳಿಂದ ಗ್ರಾಮದ ಅಭಿವೃದ್ಧಿಗಾಗಿ ಯಾವುದೇ ಕೆಲಸಗಳನ್ನು ಮಾಡಿಲ್ಲ. ಸಂಬರಗಿ ಗ್ರಾಮದಲ್ಲಿ ಪ್ರತಿಯೊಂದು ವಾರ್ಡ್ನಲ್ಲಿ ಕೂಡ ಅಭಿವೃದ್ಧಿ ಕಾಮಗಾರಿಗಳು ಆಗಿಲ್ಲ. ಹೀಗಾಗಿ ಸಂಬರಗಿ ಗ್ರಾಮದ ಜನರು ಜೈ ಹನುಮಾನ್ ಗ್ರಾಮ ವಿಕಾಸ್ ಪ್ಯಾನೆಲ್ನ ಅಭ್ಯರ್ಥಿಗಳಿಗೆ ಆಶೀರ್ವಾದ ಮಾಡುತ್ತಾರೆ ಎಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು. ಒಳ್ಳೆ ಟೀಮನ್ನು ರೆಡಿ ಮಾಡಿ ಒಂದು ಪ್ಯಾನೆಲನ್ನು ನಾವು ಇವಾಗ ಈ ಕಣಕ್ಕೆ ಇಳಿಸಿದ್ವಿ. ನಮ್ಮ ಪ್ಯಾನೆಲ್ ಹೆಸರಿದೆ ಜೈ ಹನುಮಾನ್ ಗ್ರಾಮ ವಿಕಾಸ್ ಪ್ಯಾನೆಲ್ ಅಂತ. ಸೊ ನಮ್ಮ ಉದ್ದೇಶ ಈ ಊರಲ್ಲಿ ಆಗ್ತಿರುವ ಭ್ರಷ್ಟಾಚಾರ ಮತ್ತು ಆಗದೇ ಇರೋ ಅಭಿವೃದ್ಧಿ ಇದನ್ನೆಲ್ಲ ನಾವು ಗಮನಹರಿಸಿ ಇವಾಗ ನಾವು ಅಭಿವೃದ್ಧಿ ಮಾಡಬೇಕು. ಅತ್ಯವಶ್ಯಕ ಸೇವೆಗಳನ್ನು ನೀರು, ಚರಂಡಿ, ರಸ್ತೆ ಮತ್ತು ಅತಿ ಅವಶ್ಯಕವಾಗಿರುವ ಶೌಚಾಲಯ ಹಾಗೂ ಪ್ರಾಥಮಿಕ ಶಾಲೆಯ ಶಿಕ್ಷಣ ಈ ಕಡೆ ನಾವು ಗಮನ ಹರಿಸಿ ಅಭಿವೃದ್ಧಿನ ಮಾಡಿಸ್ಬೇಕನ್ನೋ ನಮ್ಮ ಒಂದು ಧ್ಯೇಯ ಆಗಿದೆ, ಉದ್ದೇಶ ಆಗಿದೆ. ಈ ಸಂದರ್ಭದಲ್ಲಿ ರಾಮಚಂದ್ರ ಟೋನೆ, ಸಿದ್ದು ಕೋಳಿ, ದೀಪಕ ಪಾಟೀಲ, ಪ್ರತಾಪ್ ಸಾತಪೂತೆ, ಅಣ್ಣಾಸಾಬ ಕಾಂಬಳೆ, ತಾನಾಜಿ ಕುಂಟೇಕರ, ಸೋನಿಯಾ ಬಾಪು ಚಿಂಚನೆ, ಜೈ ಹನುಮಾನ್ ಗ್ರಾಮ ವಿಕಾಸ್ ಪ್ಯಾನೆಲ್ನ ಸಂಬರ್ಗಿಯ ಎಲ್ಲ ಅಭ್ಯರ್ಥಿಗಳು ಮತ್ತು ಗ್ರಾಮದ ಮುಖಂಡರು ಹಾಗೂ ರೈತರು ಉಪಸ್ಥಿತರಿದ್ದರು. ಸತೀಶ್ ಕೋಳಿ, ಸಮಗ್ರ ನ್ಯೂಸ್, ಅಥಣಿ.